ಏನ್ರಿ ತುಪ್ಪದಾಗ ಮುಳುಗಿಸಿ ಬಿಸಿ ಬಿಸಿ ಆನಿಕಲ್ ಹುಗ್ಗಿ ಒಂದು ತುತ್ತು ಬಾಯಾಗಿಟ್ರ ಸಾಕ್ರಿ ಸ್ವರ್ಗನ ಅದರಿ. ಟೇಸ್ಟಿಗಂತೂ ಫಿದಾ ಆಗಿ ಇನ್ನೊಂದು ಬಟ್ಲ ತಾರೋ ಅಂತೀರಿ. ನಮ್ಮ ಉತ್ತರ ಕರ್ನಾಟಕದ ಅಸಲಿ ಹುಗ್ಗಿ ಐತಿ ನೋಡ್ರಿ ಇದು. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ನಾ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡತ್ತೀನಿ ರೀ. ವೆಲ್ಕಮ್ ರೀ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ. ನನ್ನ ವಿಡಿಯೋನ ಫಸ್ಟ್ ಎಲ್ಲ ಯಾರು ನೋಡತ್ತೀರಿ ನೋಡ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡ್ರಿ. ಇನ್ನೊಂದು ರೀ, ನಾ ಮೊನ್ನೆ ಮಿರ್ಚಿ ವಿಡಿಯೋಗೆ ನೀವೆಲ್ಲ ಕೊಟ್ಟ ಪ್ರೀತಿಗೆ ನನ್ನ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ ರೀ. ನಿಮ್ಮ ಸಪೋರ್ಟು ಹಿಂಗೆ ನನ್ನ ಚಾನಲ್ ಮ್ಯಾಗ ಇರಲಿ ರೀ. ಬರ್ರಿ ಆನಿಕಲ್ ಹುಗ್ಗಿ ಮಾಡೋದು ಹೆಂಗೆ ಅಂತೇಳಿ ನೋಡೋನು. ನಾವು ಬ್ಯಾಸ್ಗ್ಯಾಗ ಆನಿಕಲ್ ಮಾಡಿ ಇಟ್ಕೊಂಡಿರ್ತೀವಿ ರೀ. ಬ್ಯಾಸ್ಗ್ಯಾಗ ಗೋಧಿ ಸ್ವಚ್ಛಂಗೆ ತೊಳೆದು ಅವ್ನ ನೆನೆಯಾಕಿಟ್ಟು ತಿರುವಿ ಅದ್ರಾಗಿಂದ ಹಾಲು ತೆಗೆದು ಈ ಆನಿಕಲ್ಲ ಮಾಡಿ ಇಟ್ಕೊಂಡಿರ್ತೀವಿ. ಅದರ್ಲಿಂದ ನಮಗೆ ಬೇಕಂದಾಗ ಇವಾಗ ಹೆಂಗೆ ಸೌತಿ ಬೀಜ ಮಾಡಿ ಇಟ್ಕೊಂಡಿರ್ತೀವಿ ನೋಡ್ರಿ, ಆ ಥರ ಇವನು ಮಾಡಿ ಇಟ್ಕೊಂಡಿರ್ತೀವಿ. ಬೇಕಂದಾಗ ಹುಗ್ಗಿ ಮಾಡಿಕೊಂಡು ಉಣ್ತೀವಿ ರೀ. ಆದ್ರೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರ್ತೈತೆ ನೋಡ್ರಿ. ನಿಮ್ಮ ಮನ್ಯಾಗ ಯಾರು ಹಿರಿಯರು ಏನಪ್ಪ ಇದ್ರು ಅಂತಂದ್ರೆ ಕೇಳಿ ನೋಡ್ರಿ. ಅವ್ರಿಗೆ ಗೊತ್ತಿರ್ತೈತಿ ರೀ ಆನಿಕಲ್ಲು ಏನಂದ್ರೆ ಅದನ್ನು ಹೆಂಗೆ ಮಾಡೋ ರೀತಿನೂ ಅನ್ನೋದು ಗೊತ್ತಿರ್ತೈತಿ. ಮತ್ತು ಅವ್ರಿಗೆ ಇಷ್ಟನೂ ಐತ್ರಿ ಇದು ಆನಿಕಲ್ ಹುಗ್ಗಿ. ಹಿರಿಯರು ಭಾಳ ಇಷ್ಟಪಟ್ಟು ತಿಂತಾರೆ ಈ ಹುಗ್ಗಿನ. ಈ ಆನಿಕಲ್ ಹುಗ್ಗಿ ಮಾಡೋಕೆ ನಾವು ಒಂದು ಡಬ್ರಿ ತೊಗೊಂಡೀವ್ರಿ. ಆ ಡಬ್ರಿನ ಒಲಿ ಮ್ಯಾಗ ಇಟ್ಕೊಂಡು ಗ್ಯಾಸ್ ಯೂಸ್ ಮಾಡತ್ತಿಲ್ರಿ, ನಾವು ಒಲಿ ಮ್ಯಾಗ ಮಾಡತ್ತೀವಿ. ಈ ಆನಿಕಲ್ ಹುಗ್ಗಿಗೆ ಒಂದು ಚರ್ಗಿಯಷ್ಟು ನೀರು ಹಾಕ್ಕೊಂಡು ಒಲಿ ಮ್ಯಾಗ ಆ ನೀರು ಕುದಿಯಾಕ ಇಟ್ಕೊಂಡಿವ್ರಿ. ಈ ನೀರು ಚಲೋ ತಂಗ ಕುದಿಬೇಕ್ರಿ. ಈ ಹಂಗೆ ಹಾಕಕ್ಕೆ ಹೋಗ್ಬೇಡ್ರಿ. ಇವ ನೋಡ್ರಿ ಆನಿಕಲ್ ಅಂದ್ರೆ ಬೆಳ್ಳಗ ಭಾಳ ಇರ್ತಾವೆ. ಆನಿಕಲ್ ಅಂದ್ರೆ ಬೆಳ್ಳಗೆ ಆನಿಕಲ್ ಇರ್ತಾವಲ್ರಿ, ಮಳೆ ಬೀಳೋ ಮುಂಚೆಗೆ ಹಂಗೆ ಬೆಳ್ಳಗ ಕಣ್ಣು ಕುಕ್ಕುವಂಗೆ ಇರ್ತಾವ್ರಿ. ಈ ಹುಗ್ಗಿ ಮಾಡಕ್ಕೆ ಇನ್ನೊಂದು ಹೇಳ್ಬೇಕಂದ್ರೆ ನೆದರ್ ಆಗಬಾರ್ದು ಅಂತ ಹಿರಿಯರು ಹೇಳ್ತಾರೆ. ನಮ್ಮ ಅವ್ವಾರು ಹೇಳಿದ್ರು, ಅದಕ್ಕೆ ನಿಮ್ಗೆ ಇದೊಂದು ಹೇಳತ್ತೀನಿ. ನೀರು ಚಂದಂಗೆ ಕುದಿಬೇಕು. ನಮ್ಮ ಕಡೆ ಸಣ್ಣ ಸಣ್ಣ ಹಬ್ಬದಾಗ ಅಷ್ಟ ಅಲ್ದನ ನೆಂಟರು ಮನೆಗೆ ಏನಾರ ಸಡನ್ನಾಗಿ ಬಂದರು ಅಂತಂದ್ರೆ ಏನು ಮಾಡಲಿ ಅಂತಂದು ತಿಳಿದಂಥ ಟೈಮ್ದಾಗ ಸಡನ್ನಾಗಿ ನೆನಪಾಗೋದು ಆನಿಕಲ್ ನೋಡ್ರಿ. ಒಂದು ಸಲ ಏನಾರ ನೀವು ಈ ಆನಿಕಲ್ ಹುಗ್ಗಿ ಉಣ್ರಿ ಅಂದ್ರೆ ಆಹಾ ಏನು ರುಚಿ ಮಾರಾಯ ಅನ್ನೋದೇ ಇರೋಂಗಿಲ್ಲ ನೋಡ್ರಿ. ಅಷ್ಟು ಟೇಸ್ಟ್ ಆಗಿರ್ತೈತಿ ಈ ಆನಿಕಲ್ ಹುಗ್ಗಿ. ಇದ್ರ ಜೊತೆಗೆ ನಂಚ್ಕೊಳಕ್ಕೆ ಸಂಡ್ಗಿ ಮೆಣಸಿನ್ಕಾಯಿ ಬಜ್ಜಿ ಇದ್ರಂತೂ ಸೂಪರ್ ಒಳ್ಳೆ ಕಾಂಬಿನೇಷನ್ ಅಂತಂದು ಹೇಳ್ಬೋದು. ನೀರು ಇವಾಗ ಕುದಿಯತ್ತವ ನೋಡ್ರಿ. ನಾವಿಲ್ಲೇ ಒಂದು ಬಟ್ಲನಷ್ಟು ಅಳತಿಗಂತೇಳಿ ಒಂದು ಬಟ್ಲ ತೊಗೊಂಡಿವಿ. ಒಂದು ಜಾಂಬು ಅಥ್ವಾನು ತೊಗೋಬೋದು. ನಾ ಇಲ್ಲಿ ಜಾಂಬು ಟೈಪ್ ಇರುವಂಥ ಬಟ್ಲ ತೊಗೊಂಡಿನಿ. ಅದ ಅಳತಿ ಒಳಗನ ಹಾಕ್ಕೊಳತ್ತೀನಿ ನಾನು. ಆ ಅಳತಿ ಒಳಗೆ ಹಿಂಗೆ ಒಮ್ಮಾಕ್ಲೆ ಸಡನ್ನಾಗಿ ಒಟ್ಟ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಗಂಟು ಹಾಕ್ಕವು. ಇಲ್ಲಾತಂದ್ರೆ ನೋಡ್ರಿ ಹಿಂಗೆ ಸಣ್ಣಂಗೆ ಸ್ವಲ್ಪ ಹಾಕ್ಕೊಂತ ಕೈ ಆಡಿಸ್ಕೋಬೇಕ್ರಿ. ಕೈ ಆಡ್ಸೋದು ಮಾತ್ರ ನಿಲ್ಸಕ್ಕೆ ಹೋಗ್ಬೇಡ್ರಿ. ಕೈ ಆಡ್ಸೋದು ನಿಲ್ಲಿಸಿದ್ರಿ ಅಂದರೆ ಇವು ಆನಿಕಲ್ಲು ಒಂದಕ್ಕೊಂದು ಅಂಟ್ಕೊಂಡು ಗಂಟು ಹಾಕವು. ಅದನ್ನು ಸ್ವಲ್ಪ ನೋಡ್ಕೊಂಡ ಮಾಡೋದು ಉತ್ತಮ. ಹಿಂಗೆ ಪದೇ ನೋಡ್ರಿ ಇಲ್ಲಿ ಹಾಕಾಕತ್ತೀವಲ್ಲ ನಾವು ಒಲಿ ಮ್ಯಾಗ, ಹಂಗೆ ಚಂದಂಗೆ ಕೈ ಆಡ್ಸ್ಕೊಂತ ಹಾಕ್ಕೋಬೇಕು. ಒಂದು ಬಟ್ಲ ಆನಿಕಲ್ ತೊಗೊಂಡು ನಾವು ಇದನ್ನು ಕೈ ಆಡ್ಸ್ಕೊಂತ ಹಾಕ್ಕೋಬೇಕು. ಇದನ್ನು ಮಾಡೋಕೆ ಸ್ವಲ್ಪ ಪೇಷನ್ಸ್ ಬೇಕು. ನಾವು ಅವಸರಲೆ ಕುದಿಸಿದ್ವಿ ಇಟ್ವಿ ಅನ್ನಂಗೆ ಮಾಡಿದ್ವಿ ಅಂದರೆ ಈ ಹುಗ್ಗಿ ಚಲೋನೂ ಆಗಂಗಿಲ್ಲ, ಟೇಸ್ಟ್ ಕೂಡ ಹಾಳಾಗಿ ಹೋಗ್ತೈತಿ. ಒಲಿ ಉರಿ ಮೀಡಿಯಮ್ದಾಗ ಇಟ್ಕೋಬೇಕು. ಹೈ ಫ್ಲೇಮ್ ಒಳಗೆ ಇಟ್ಕೊಂಡ್ರಿ ಅಂದ್ರೆ ಉಕ್ಕಿ ಬಿಡ್ತಾವೆ ಎಲ್ಲನೂ. ಜಾಸ್ತಿ ಉರಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಮೀಡಿಯಮ್ ಆಗಿ ಉರಿ ಇಟ್ಕೊಂಡು ಹಳ್ಳಂಬಳ್ಳ ಕೈ ಆಡಿಸ್ಕೋಬೇಕು. ನಮಗೆ ಇದಕ್ಕೆ ನೀರು ಏನಾರ ಅವಶ್ಯಕತೆ ಅನ್ನಿಸ್ತು ಅಂತಂದ್ರೆ ಮತ್ತೆ ಸ್ವಲ್ಪ ನೀರು ಹಾಕ್ಕೋಬೋದು. ಇದಕ್ಕೇನು ಬಿಸಿನೀರು ಮಾಡಿ ಇಟ್ಕೋಬೇಕು ಅಂತಂದು ಏನಿಲ್ಲ ರೀ. ಬೇಕಂದಷ್ಟು ಮತ್ತು ಬೇಕನ್ಸಿದ್ರೆ ನೀರು ಹಾಕ್ಕೋಬೋದು. ಬೇಡ ಅಂತ ಅನ್ಸಿದ್ರೆ ಹಾಕೋಳಂಗೆ ಅವಶ್ಯಕತೆ ಇಲ್ಲ. ಈ ಆನಿಕಲ್ಲು ನೋಡೋಕೆ ಸೇಮ್ ಟು ಸೇಮ್ ಸಾಬುದಾನಿ ಇದ್ದಂಗೆ ಇರ್ತವೆ. ಆದ್ರೆ ಇವು ಸಾಬುದಾನಿ ಅಲ್ಲ, ಗೋಧಿ ಹಾಲಿನಿಂದ ಮಾಡಿದಂತಹ ಆನಿಕಲ್ಲವು ನೋಡ್ರಿ. ಇಲ್ಲಿ ಇವು ಬೆಳ್ಳಗದವಲ್ರಿ ಆನಿಕಲ್ಲು. ಈ ಕುದ್ದಿನ ಮ್ಯಾಗ ಹೆಂಗೆ ವಾಟರ್ ಪ್ರೂಫ್ ಆಗಿ ಬದಲಿ ಹಾಕವ ಅಂಥೇಳಿ ಅಂದ್ರೆ ಕುದ್ದಿನ ಮ್ಯಾಗ ಎಲ್ಲ ನೀರ್ಗತೆ ಕಾಣಕ್ಕೆ ನಿಂದಿರ್ತಾವೆ. ಹಿಂಗೆ ಬೆಳ್ಳಗ ಕಾಣಂಗಿಲ್ಲ. ಹಂಗೆ ಆ ಅರ್ಥದಾಗ ನಾ ಹೇಳಿದ್ದೆ ನೋಡ್ರಿ. ಇಲ್ಲಿ ಪದೇ ಕೈ ಆಡ್ಸೋದು ಮಾತ್ರ ಒಟ್ಟ ಬಿಡಾಕ ಹೋಗ್ಬೇಡ್ರಿ. ಪದೇ ಕೈ ಆಡಿಸ್ಕೊತಾನೆ ಇರ್ಬೇಕು. ಜೊತೆಗೆ ಇದು ಉಕ್ಕು ಬರ್ತಿರ್ತಾವೆ. ಸ್ವಲ್ಪ ದೊಡ್ಡ ಡಬ್ರಿನ ತೊಗೊಂಡು ಮಾಡೋಕೆ ಟ್ರೈ ಮಾಡಿರಿ. ನೋಡ್ರಿ ಇಲ್ಲೇ ಒಂದೊಂದು ಕುದ್ದಾವ ನೋಡ್ರಿ.
ಭಾಳ ಹೊತ್ತಿನ ಆಗಿನ ಮ್ಯಾಗ ಹೆಂಗೆ ಕಾಣತತಿ ನಮ್ಮ ಆನಿಕಲ್ ಹುಗ್ಗಿ. ಈ ಹುಗ್ಗಿ ಮಾಡಾಕತ್ತಿದ್ದು ನಮ್ಮ ಮಮ್ಮಿಯರು. ಈ ಹುಗ್ಗಿಗೆ ಅದ ಬಟ್ಟಲ್ದಾಗ ಸಕ್ರೆ ಹಾಕೋಬೇಕು. ನಾವು ಯಾವ ಅಳತಿಯೊಳಗೆ ಆನಿಕಲ್ ತೊಗೊಂಡಿರ್ತೀವಲ್ಲ ಅದ ಬಟ್ಟಲ್ದಾಗ ನಾವು ಅದ ಅಳತಿಯೊಳಗೆ ಸಕ್ರೆ ಹಾಕೊಳತ್ತೀವಿ. ಸಕ್ರೆನೂ ಸಹ ಆನಿಕಲ್ ಎಲ್ಲ ಕುದ್ದಾಗಿನ ಮ್ಯಾಲೆನ ಹಾಕ್ಕೋಬೇಕು. ಮೊದಲು ಒಟ್ಟ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಮೊದ್ಲು ಹಾಕ್ಕೊಂಡ್ರೆ ಕಬ್ಬೇರ್ದಂಗೆ ಕಾಣ್ತಾವು. ಆನಿಕಲ್ ಸಕ್ರೆನ ಹಾಕಿದ ಮ್ಯಾಗ ಕುದಿಯಂಗಿಲ್ಲ, ಸಕ್ರೆ ಕರಗ್ತತಿ ಅಷ್ಟೆ. ಆಮೇಲೆ ಇನ್ನೊಂದು ಏನಂದ್ರೆ ಇದಕ್ಕೆ ಬೆಲ್ಲನೂ ಸಹ ಹಾಕ್ಕೋಬೋದು. ನಮ್ಮ ಕಡೆ ಯಾರು ಬೆಲ್ಲ ಹಾಕಿ ಮಾಡಂಗಿಲ್ಲ. ಇದನ್ನ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಸಕ್ಕರೆ ಹಾಕಿ ಮಾಡೋದು ನಮ್ಮ ಕಡೆ. ಇವಾಗ ನೋಡ್ರಿ ಒಲಿ ಆರೈತಿ, ನೀವು ಕಾಣ್ತಿರ್ಬೋದು ನಿಮ್ಮ ವಿಡಿಯೋದಾಗ. ಆ ಕಿಚನ್ ಮ್ಯಾಗ ಕೈಯಾಡ್ಸಾಕತ್ತೀವಿ. ಇವಾಗೇನು ಉರಿ ಅವಶ್ಯಕತೆ ಇಲ್ಲ. ಆದ್ರೆ ಗ್ಯಾಸಿನ ಮ್ಯಾಗ ಮಾಡೋದಾದ್ರೆ ಸ್ಲೋ ಆಗಿ ಇಟ್ಕೊಂಡು ಮಾಡ್ಕೊರಿ. ನಾವು ಸಣ್ಣವರಿದ್ದಾಗ ನಮ್ಮ ಮಮ್ಮಿಯರಂತರ್ಗಿ ಆನಿಕಲ್ ಮಾಡೋದು ಒಂದು ಸುಗ್ಗಿನ ಆಗಿಬಿಟ್ಟಿತ್ತು. ಆನಿಕಲ್ಲು, ಸೋತಿ ಬೀಜ, ಶಾವಿಗೆ ಮಾಡ್ಕೊಳ್ಳೋದು ಬ್ಯಾಸ್ಗೆ ಟೈಮ್ದಾಗ ಮಾಡ್ಕೊತಿದ್ರು. ನಮ್ಮನ್ನಂತೂ ನಾವು ಸುಟಿಯಾಗ ಆಟ ಆಡ್ಬೇಕಂತ ನಾವು ಬಡ್ಕೊತಿದ್ರು. ಅವರು ಹಿಂಗೆ ಸೀರೆ ಹಿಡಿ ಬರ್ರಿ, ಆನಿಕಲ್ ಹಾಕೊಂಡು ಬರ್ರಿ, ಆನಿಕಲ್ ಮಾಡೋಣ ಬರ್ರಿ ಅಂತ ಕರ್ಕೊಂಡು ಮಾಡ್ತಿದ್ರು. ಅವಾಗಿನ ನೆನಪ ಮೆಮೊರೇಬಲ್ ಅಂತಂದು ಹೇಳ್ಬೋದು. ನೋಡ್ರಿ ಇಲ್ಲೇ ನಮ್ಮ ಮಮ್ಮಿ ಹುಗ್ಗಿ ಮಾಡಾಕತ್ರೆ ನನ್ನ ಮಗ ಇಲ್ಲೇ ಯಾಲಕ್ಕಿ ಕೊಟ್ಟಾಕತ್ತಾನ. ನನ್ನ ಮಗನಿಗಂತೂ ಅಡುಗೆ ಮನ್ಯಾಗ ಭಾಳ ಲಕ್ಷ್ಯ ಐತ್ರಿ. ಭಾಳ ಲಕ್ಷ್ಯ ಕೊಟ್ಟು ಅಡುಗೆ ಮಾಡೋ ಮುಂಚೆಗೆ ನಂದು ಒಂದಿರಲಿ ಅಂತೇಳಿ ಬಂದು ಏನಾರ ಒಂದು ಕಿತಾಪತಿ ಮಾಡಾಕತ್ತಿರ್ತಾನೆ. ಮಕ್ಕಳ ಹಂಗಲ್ಲ ರೀ. ಏಲಕ್ಕಿನ ಚೆಂದಂಗಿ ಸಣ್ಣಾಗಿ ಪುಡಿ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕ್ರಿ. ಬೇಕಿದ್ರೆ ಇದಕ್ಕೆ ಕಸಗಸಿನೂ ಹುರಿದು ಹಾಕ್ಕೋಬೋದು. ಅದು ಚೆನ್ನಾಗಿ ಆಗ್ತೈತಿ ರುಚಿ. ನಾವಿಲ್ಲೇ ಏಲಕ್ಕಿ ಮಾತ್ರ ಹಾಕ್ಕೊಳತ್ತೀವಿ. ಬೇಕಂದವರು ಲವಂಗನೂ ಹಾಕ್ತಾಯಿರ್ತಾರೆ. ನಾವು ಏಲಕ್ಕಿ ಹಾಕ್ಕೊಂಡು ಚೆಂದಂಗಿ ಕೈಯಾಡಿಸ್ಬಿಟ್ರೆ ಆಯ್ತು ನೋಡ್ರಿ. ಇದು ಆನಿಕಲ್ ಹುಗ್ಗಿ. ಆನಿಕಲ್ ಹುಗ್ಗಿ ಅಂದ್ರೆ ಮಳೆ ಬರುವಾಗ ಆನಿಕಲ್ ಬಿದ್ದಂಗೆ ಒಂದಕ್ಕೊಂದು ಅಂಟ್ಕೊಂಡ್ಲಾರ್ದಂಗೆ ಇರ್ತಾವಲ್ರಿ. ಹುಗ್ಗಿಯ ಕಾಳುಗಳು ಸತ್ಯಕ್ಕ ಒಂದಕ್ಕೊಂದು ಅಂಟ್ಕೊಂಡ್ಲಾರ್ದಂಗೆ ಇರ್ತಾವು. ಮುತ್ತಿನಂಗೆ ಹೊಳಿತಾವೆ ನೋಡ್ರಿ ಈ ಆನಿಕಲ್ ಹುಗ್ಗಿ. ಬಿಸಿ ಬಿಸಿ ಆನಿಕಲ್ ಹುಗ್ಗ್ಯಾಗ ಹೆರ್ತ ತುಪ್ಪ ಹಾಕ್ಕೊಂಡು ಒಂದು ವಾಟೆ ಹಾಲು ಹಾಕ್ಕೊಂಡು ಮಗ್ಗಲ್ದಾಗ ಒಂದು ಸ್ವಲ್ಪ ಖಾರ ಆಗಿರೋ ಅಂಥ ಶಾಂಡ್ಗಿ ಮತ್ತು ಮೊಸರು ಮೆಣಸಿನ್ಕಾಯಿನ ನೆಂಜ್ಕೊಂಡು ತಿಂದ್ರೆ ಆಹಾ ಸೂಪರು. ಇಂಥ ಹುಗ್ಗಿ ಏನಾರ ಮಾಡಿ ನೆಂಟ್ರಿಗೇನಾರ ಬೀಗರಿಗೇನಾರ ನೀಡಿದ್ರಪ್ಪ ಅಂದ್ರೆ ಎದ್ದು ಹೋಗೋ ಮಾತಾ ಇಲ್ಲ ನೋಡ್ರಿ. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಾರ್ದಂಗೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಾರ್ದಂಗೆ ವಿಡಿಯೋ ನೋಡತ್ತಿರಲ್ರಿ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿರಿ. ಮತ್ತು ಥ್ಯಾಂಕ್ಸ್ ರೀ ನನ್ನ ವಿಡಿಯೋ ನೋಡಿದ್ದಕ್ಕೆ.